ಖಡ್ಗಭೂಷಣ ನದುಕುಮಾರ ಗಜವದನಗೆ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿಯ ಬೆಳಗಿರೆ ಆರತಿಯ ಎತ್ತೀರೆ ಗಜಮುಖದವಗೆ ಗಣಪಗೆ ಹರಿಭಯದಿ ಕಳ ನಿತ್ತಲು ಹರಿಭಯದಿ ಕಳ ಕಂಸ ನಿತ್ತಲು ಕರಸಿ ತಂದನು ಸಭೆಯೊಳಗೆ ಕ್ರೂರನ ಕರಸಿ ಬೆಳ ನಿಂತೆಂದು ಮಧುರ ಮಹೇಂದ್ರ ಕಂಸ ಹೀಗೆಂಬ ಹೆಸರನ್ನ ಕೇಳಿದರೆ ಈ ಪ್ರಪಂಚ ಹೆದರಬೇಕು. ಆದರೂ ನನ್ನ ಅದ್ಭುತವಾದಂತಹ ಶಕ್ತಿ ವ್ಯರ್ಥವಾಗುತ್ತಿದೆಯಲ್ಲ. ಅಂದು ಮೊಳಗಿದ ನಭೋನಿನಾದದ ಪ್ರಕಾರ ತಂಗಿ ದೇವಕಿಯ ಗರ್ಭದಲ್ಲಿ ಹುಟ್ಟುವ 8ನೆಯ ಶಿಶುವಿನಿಂದ ನನ್ನ ಮರಣ. ಹೀಗೆಂಬ ವಾರ್ತೆ ಕೇಳಿದ ನಾನು ಅಷ್ಟಮ ಗರ್ಭದ ನಾಶಕ್ಕಾಗಿ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಯಿತಲ್ಲ. ಇಂದು ಆ ಶಿಶು ಕೃಷ್ಣನೆಂಬಿ ಅಭಿಧಾನದಿಂದ ನಂದಗೋಕುಲದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೆಂಬ ವಿಚಾರವನ್ನ ತಿಳಿದಿದ್ದೇನೆ. ಆತನ ಸಂಹಾರಕ್ಕಾಗಿ ಪೂತನಿ, ಶಕಟ, ಧೇನುಕ, ಪ್ರಲಂಬಕರೇ ಮುಂತಾದವರನ್ನ ಕಳುಹಿದೆ. ಆದರೆ ಅವರೆಲ್ಲರೂ ಮರಣ ಪಟ್ಟರಲ್ಲ. ಅಬ್ಬಾ, ಈ ಕೃಷ್ಣನೇನು ಸಾಮಾನ್ಯನಲ್ಲ. ಇವನನ್ನು ನಾನೇ ಸಂಧಿಸಿ ಕೊಲ್ಲಬೇಕು. ಹಾಗಾಗಿ ಪ್ರತಿ ವರ್ಷವೂ ಸಾಂಪ್ರದಾಯಿಕವಾಗಿ ನಡೆಯುವಂತಹ ನಮ್ಮಲ್ಲಿನ ವೀರರ ಶಕ್ತಿ ಪ್ರದರ್ಶನಕ್ಕಾಗಿ ಇರುವಂತಹ ಬಿಲ್ಲ ಹಬ್ಬದ ನೆವ ಮಾಡಿ ಆ ದುಷ್ಟರಾದ ಬಲರಾಮ ಕೃಷ್ಣರನ್ನ ಉಪಾಯವಾಗಿ ಇಲ್ಲಿಗೆ ಕರೆಸಿ ಅವರನ್ನ ವಧಿಸುತ್ತೇನಂತೆ. ಅವರನ್ನ ಇಲ್ಲಿಗೆ ಕರೆತರುವ ಕಾರ್ಯಕ್ಕೆ ಅನ್ಯರನ್ನು ಕಳುಹಿ ಪ್ರಯೋಜನವಿಲ್ಲ. ಅದಕ್ಕಾಗಿ ಮಂತ್ರಿ ಅಕ್ರೂರ, ಕಂಸರಾಜ, ಕಂಸೇಂದ್ರ, ಅಕ್ರೂರ ಇತ್ತಬ ಎಂದು ಕರೆದಿದ್ದೀರಲ್ಲ, ಏನು ಕಾರಣ? ಮಂತ್ರಿ ಶೇಖರ, ನೀನಾದರೂ ಯದುಕುಲಕ್ಕೆ ಹಿರಿಯ, ವಯಸ್ಸಿನಲ್ಲಿ ಅನುಭವದಲ್ಲಿಯೂ ನೀನೇ ಹಿರಿಯ. ಆದರೆ ಅಧಿಕಾರದಲ್ಲಿ ವರ್ತಮಾನ ಕಾಲಕ್ಕೆ ನಾನು ತಾನೇ. ಆ ಅಧಿಕಾರ ವ್ಯಾಪ್ತಿಯಿಂದ ನಿನ್ನಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ನನ್ನ ಆಜನ್ಮ ವೈರಿಗಳಾದಂತಹ ಬಲರಾಮ ಕೃಷ್ಣರನ್ನು ನಾನು ಹಾಕಿದ ಹೊಸ ಹಂಚಿಕೆ ಬರುವ ಬಿಲ್ಲ ಹಬ್ಬದ ನೆವಕ್ಕೆ ಇಲ್ಲಿಗೆ ಕರೆತಂದು ಕೊಟ್ಟೆಯಾದರೆ ಮುಂದಿನ ಕಾರ್ಯವನ್ನು ನಾನು ನಿರ್ವಹಿಸುತ್ತೇನೆ. ಅಕ್ರೂರ, ಇದರಲ್ಲಿ ನಿನ್ನ ಸ್ವಾತಂತ್ರ್ಯವಿಲ್ಲ. ಇದು ನನ್ನ ಆಜ್ಞೆ. ನೀನು ಹೋಗಿ ಬರತಕ್ಕದ್ದು. ಕಂಸರಾಜ, ಇದು ನಿನ್ನ ಆಜ್ಞೆ. ಬಂಧನ ಕ್ರೂರ ಗೋವಿಂದನ ದರ್ಶನಗೆಂದು ಬಂಧನ ಕ್ರೂರ ಗೋವಿಂದನ ದರ್ಶನಕ್ಕೆಂದು ಯಶೋದೆ ನಂದನರ ಬಂದಿರುವನು ಪಕ್ಕು ಇಂದೇವರಾಕ್ಷ ಗೋವಿಂದಗೆ ಮಣಿದ ಭಕ್ತಿಯಲಿ ಗೋವಿಂದಗೆ ಮಣಿದ ಭಕ್ತಿಯಲಿ ಕಂಸರಾಜನು ನನ್ನನ್ನು ಕರೆದು ಹೇಳಿದುದು ಏನು? ಬಲರಾಮ ಕೃಷ್ಣನನ್ನು ಕರೆದುತ್ತಾ ಇದು ನನ್ನ ಆಜ್ಞೆ ಎಂದಲ್ಲವೇ? ಈ ರಾಷ್ಟ್ರದ ಅನ್ನ ತಿಂದ ನನಗೆ ಈ ಆಣತಿ ಮೀರಿ ನಡೆಯಲು ಸಾಧ್ಯವಿದೆ? ಆಗಲಿ. ಹರಿಚಿತ್ತ ಸತ್ಯ, ನರಚಿತ್ತ ಮಿಥ್ಯ. ಕಂಸನು ತನ್ನ ಹಗೆಯ ಹೊಗೆ ಕಾಣುವ ಹಂಬಲದಿಂದ ನನಗೆ ನಿಷೇಧಿಸಿದರೂ ಸಹ ನನ್ನ ಪಾಲಿಗೆ ಇದು ವರವೇ ಆಗಿ ಪರಿಣಮಿಸಿದೆ. ಆ ಲಕ್ಷ್ಮೀ ಮನೋಹರನ ಶ್ರೀ ಚರಣವನ್ನು ಕಾಣುವ ಯೋಗ ಬಂದಿದೆ. ಆದುದರಿಂದ ಶ್ರೀಹರಿಯ ಪಾದವನ್ನೇ ನೆನೆಯುತ್ತಾ ಮಣಿಮಯವಾದ ಈ ರಥವನ್ನೇರಿ ಬಂದು ಸೇರಿದ್ದೇನೆ ನಂದ ಗೋಕುಲ. ಮಂದಿರ ಪ್ರವೇಶ ಮಾಡಿದ್ದಾನೆ. ಅಗೋ, ಅಲ್ಲಿ ಕೃಷ್ಣ ಬಲರಾಮರು ಚಂದದಿಂದ ಕುಳಿತಿದ್ದಾರೆ. ಓ ಅಚ್ಯುತ, ಕೇಶವ, ಅನಂತ, ನಾರಾಯಣ, ಮುಕುಂದ, ಮುರಾರಿ. ಹರನು
ಎಂದೇಳೋ ಸುಕ್ಷೇಮವೇ ಬಂದು ಬಾರೆನು ತಲುಪಿ ಸುಕ್ಷೇಮವೇ ಬಂದು ಬಾರೆನು ತಲುಪಿ ಸುವಿಚಕ್ಷಣದಿ ಮೈದಳವು ತೆಂದ ಕ್ಷೇಮವೇ 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 ಅಣ್ಣ ಬಲರಾಮ, ಯಾರದು? ದೂರದಿಂದ ನೋಡಿದಾಗ ಅಪರಿಚಿತ ವ್ಯಕ್ತಿಯಾಗಿ ಕಂಡವನು ಹತ್ತಿರ ಬಂದು ಚರಣಸ್ಪರ್ಶ ಮಾಡಿದಾಗ ಇದು ಬೇರೆ ಯಾರೂ ಅಲ್ಲ, ನಮ್ಮವನೇ, ಮಧುರೆಯ ಮಂತ್ರಿ ಅಕ್ರೂರ. ಓ ಅಕ್ರೂರ, ಬಾ 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 ಇತ್ತ ಬಾ. ಬಹಳ ದೂರದಿಂದ ಪ್ರಯಾಣ ಮಾಡಿ ಬಳಲಿರಬೇಕು, ನಿಂತು ದಣಿಯಬೇಕಾದ ಅಗತ್ಯವಿಲ್ಲ. ಇದೋ ಇಲ್ಲಿ ಆಸನ ಇದೆ, ಕುಳಿತು ದಣಿವಾರಿಸಿಕೊ. ಅಣ್ಣ, ಉತ್ತಮವಾದ ಪನ್ನೀರಿನಿಂದ ಈತನ ಪಾದವನ್ನು ತೊಳೆಯಬೇಕಾಗಿದೆ. ಎಲ್ಲಿ ಅಕ್ರೂರ, ನಿನ್ನ ಪಾದಗಳನ್ನ ಇತ್ತ ನೀಡು. ಅಕ್ರೂರ, ಹಸಿವಾಗಿದ್ದರೆ ತಿನ್ನುವುದಕ್ಕೆ ಏನು ಬೇಕು ಹೇಳು, ತೃಷಿಯಾಗಿದ್ದರೆ ಕುಡಿಯುವುದಕ್ಕೆ ಏನು ಬೇಕು ಕೇಳು, ಯಾವುದಕ್ಕೂ ಸಂಕೋಚ ಪಡಬೇಡುವಪ್ಪ. ದೇವ, ನಿನ್ನನ್ನು ಕಂಡ ಮೇಲೆ ಹಸಿವು ಬಾಯಾರಿಕೆ ಎಲ್ಲವೂ ಮಾಯವಾಯಿತು. ನಿನ್ನನ್ನು ನೋಡಿದ ಮೇಲೆ ಇನ್ನೊಂದು ಬೇಕು ಎಂಬ ಬಯಕೆ ಹುಟ್ಟುವುದು ಸಾಧ್ಯವೇ? ಕೃಷ್ಣ, ಅಣ್ಣ ತಮ್ಮಂದಿರಾದ ನಿಮ್ಮಿಬ್ಬರನ್ನು ಕಂಡು ನನಗೆ ಮುಕ್ತಿ ದೊರೆತದಂತಾಗಿದೆ. ಕೃಷ್ಣ, ಅಕ್ರೂರ, ನಿನಗೆ ನನ್ನನ್ನು ಕಂಡಾಗಾದ ಸಂತೋಷಕ್ಕಿಂತ ನನಗೆ ನಿನ್ನನ್ನು ಕಂಡಾಗ ಆದ ಸಂತೋಷ ಅಧಿಕವಪ್ಪ. ಕಾರಣ, ಯದುಕುಲದಲ್ಲಿ ನೀನು ಹಿರಿಯ, ಮೇಲಾಗಿ ಯೋಗ್ಯತಾವಂತ. ನನಗೂ ಮಧುರಾನಗರದಲ್ಲಿ ಬಂಧು ಬಾಂಧವರಿದ್ದಾರೆ ಎಂದು ತಿಳಿದಿದ್ದೇನೆ. ಆದರೆ ಅವರಾರನ್ನು ಕಾಣುವ ಯೋಗವಾಗಲಿ ಭಾಗ್ಯವಾಗಲಿ ನನ್ನ ಪಾಲಿಗೆ ಇನ್ನೂ ಬರಲಿಲ್ಲ. ನಿನ್ನನ್ನು ಕಂಡಾಗ ಸಮಸ್ತ ಮಧುರಾನಗರವನ್ನೇ ಕಂಡಂತೆ, ತಂದೆ ತಾಯಿ ಬಂಧು ಬಳಗವನ್ನೇ ಕಂಡಂತೆ ಆಯ್ತು. ಓ ಅಕ್ರೂರ, ನನ್ನ ಮನದಲ್ಲಿ ಹಲವು ದಿನಗಳಿಂದ ಒಂದು ಹಂಬಲ ಕಾಡುತ್ತಿತ್ತು. ನಿನ್ನಲ್ಲಿ ಕೆಲವು ಪ್ರಶ್ನೆ ಕೇಳಲೇ? ಏನದು ಕೃಷ್ಣ? ಮಾವ ಕಂಸಾದಿಗಳು ಮಾವ ಕಂಸಾದಿಗಳು ಮಾತೆ ದೇವಗಿಯು ವಸುದೇವಾದಿಯದು ವೀರರೆಲ್ಲ ನನಗೆ ಮಾನನಿರಿ ನೀ ಬಂದು ಓದಿದರೆ ಬೆಸನಿಗೆ ಮಾನನಿರಿ ನೀ ಬಂದು ಯಾವ ಕಾರ್ಯವ ಬೇಳುದೆನಲೋ ಯಾವ ಕಾರ್ಯವ ಬೇಳುದೆನಲೋ ಕ್ಷೇಮವೇ ಓ ಅಕ್ರೂರ, ಕೃಷ್ಣ, ಮಧುರಾ ಪಟ್ಟಣದಿಂದಲೇ ಬಂದವನಲ್ವೇ ನೀನು? ಹೌದು. ಅಲ್ಲಿ ನನ್ನ ತಂದೆ ತಾಯಿಗಳಾದಂತ ವಸುದೇವ ದೇವಕಿಯರು ಹೇಗಿರುವರು? ಅಜ್ಜನಾದ ಉಗ್ರಸೇನ ಭೂಪತಿ, ಅಜ್ಜಿ ರುಚಿಮತಿ, ಮಾವ ಕಂಸ ಇವರೆಲ್ಲರೂ ಕ್ಷೇಮವೇ? ಯದು ಪರಿವಾರವೆಲ್ಲವೂ ಕುಶಲಿಗಳೇ? ಅಕ್ರೂರ, ಅಷ್ಟೇ ಅಲ್ಲ, ನೀನು ಇಲ್ಲಿಗೆ ಆಕಸ್ಮಿಕವಾಗಿ ಬಂದ ಕಾರಣ ಯಾವುದು? ನಿನ್ನ ಮುಖ ಕಂದಿದೆ, ತೇಜಸ್ಸು ಕುಂದಿದೆ. ಈ ರೀತಿ ವ್ಯತಿತನಾಗುವುದಕ್ಕೆ ಏನು ಕಾರಣ? ದೇವ, ನನ್ನ ಬಾಯಿಂದಲೇ ಕೇಳುವ ಆಶೆ, ಹಾಗಾದರೆ ಕೇಳು. ಶ್ರೀಪತಿಯೇ ಅರಿಯದೊಳಪೇಕ್ಷಿಪೆಯ ಎಲ್ಲ ಶ್ರೀಪತಿಯೇ ಅರಿಯದೊಳಪೇಕ್ಷಿಪೆಯ ಎಲ್ಲ ತಾಪದುತ್ಸವಕ್ಕೆಂದು ಮಾವ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಿಗೆ ಎಂಬುದ ಗೋಪಾಲ ಬರಲಿ ಮಧುರಾಪುರಗೆ ಎಂಬುದ ತಿರುಪವೆ ತಟ್ಟಿದನು ದೇವ 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 ದೇವ. ಓ ಕೃಷ್ಣ, ಏನಿದು ನಿನ್ನ ಪ್ರಶ್ನೆ? ಹಾಸ್ಯಗೈಯುತ್ತೀವ್ಯಾ ಹೇಗೆ? ಅಲ್ಲ, ಅಣುರೇಣು ತೃಣಕಾಷ್ಟಗಳಲ್ಲಿ ಅಣುಸ್ವರೂಪಿಯಾಗಿ
ಅಡಗಿರುವ ಭಗವಂತ ನೀನು. ಈ ಜಗತ್ತಿನ ಚರಾಚರ ವಸ್ತುಗಳು ನಿನ್ನ ಅಧೀನ. ಎಲ್ಲವನ್ನೂ ತಿಳಿಯದವನಂತೆ ನಟಿಸುವ ಈ ನಿನ್ನ ನಾಟಕ ಏನು ಸ್ವಾಮಿ? ಆಗಲಿ, ನನ್ನ ಬಾಯಿಂದಲೇ ಕೇಳಬೇಕೆಂಬ ಬಯಕೆ ಆದರೆ ಇದೋ ಹೇಳುತ್ತೇನೆ. ನಿನ್ನ ತಂದೆ ತಾಯಿಯವರು ನಿನ್ನ ದರ್ಶನಕ್ಕಾಗಿ ಅಲ್ಲಿ ಕಾಯುತ್ತಿದ್ದಾರೆ. ನಿನ್ನ ಮಾವ ಕಂಸ ಧೂರ್ತನಾಗಿದ್ದಾನೆ. ನಿನ್ನ ತಂದೆ ತಾಯಿಯವರನ್ನ, ಅಜ್ಜ ಅಜ್ಜಿಯರನ್ನ ಕಾರಾಗೃಹದಲ್ಲಿ ಬಂಧಿಸಿಟ್ಟಿರುತ್ತಾನೆ. ಕಂಸನ ದುರ್ನಡತೆಯಿಂದಾಗಿ ಯದುಕುಲ ತತ್ತರಿಸಿ ಹೋಗಿದೆ. ಕೃಷ್ಣ, ನಾನು ಇಲ್ಲಿಗೆ ಬಂದ ಕಾರಣ ಕೇಳಿದೆಯಲ್ಲ, ಏನು ಹೇಳುತ್ತೇನೆ. ನಿನ್ನ ಮಾವ ಕಂಸ ಬಲರಾಮ ಕೃಷ್ಣರನ್ನು ಬಿಲ್ಲ ಹಬ್ಬದ ನೆವದಿಂದ ಇಲ್ಲಿಗೆ ಕರೆದುತಾ ಎಂದಾದರೆ ಅವನನ್ನ ಕೊಂದು ಬಿಡುತ್ತೇನೆ ಎಂದು ಹವಣಿಕೆಯಲ್ಲಿದ್ದಾನೆ ಕೃಷ್ಣ. ಓ, ಅದಕ್ಕಾಗಿ ಕೇಳಿ ಹರುಷದಿ ಎಂದ ಮಾತನೋ ಕೇಳಿ ಹರುಷದಿ ಮಂದರೋದರ ನುಡಿದನ ಕ್ರೂರ ಅಕ್ರೂರ ಅಕ್ರೂರ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇದು ಬಹೆವಯ್ಯ ಲೇದು ಬಹೆವಯ್ಯ ಬರುತ್ತೇನೆ. ಮಲ್ಲ ಮಾವನ ಅಂತ್ಯ ಪರ್ವವೋ ಮಲ್ಲ ಮಾವನ ಅಂತ್ಯ ಪರ್ವವೋ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬ ಲೇದು ಭಯವಯ್ಯ ಬರ್ತೇನೆ ಲೇದು ಭಯವಯ್ಯ ಮಲ್ಲ ಮಾವನ ಅಂತ್ಯ ಪರ್ವವೋ ಮಲ್ಲ ಮಾವನ ಅಂತ್ಯ ಪರ್ವವೋ ಅಂತ್ಯ ಪರ್ವವೋ ಆ ಮಾವನ ಅಂತ್ಯ ಎಂದ ಮಾತನೋ ಕೇಳಿ ಹರುಷದಿ ಓ ಅಕ್ರೂರ ಕೃಷ್ಣ, ಈ ವಿಚಾರಕ್ಕಾಗಿ ನೀನು ಮರಗುತ್ತಿದ್ದೀಯ. ನೊಂದುಕೊಳ್ಳುವ ಅಗತ್ಯ ಇಲ್ಲ. ಆ ಮಾವ ಕಂಸನ ಅತ್ಯಾಚಾರ ಅನಾಚಾರ ದುರ್ನಡತೆಗಳು ನನಗೆ ತಿಳಿದು ಬಂದಿದೆ. ಈ ಹಿಂದೆ ನಮ್ಮಗಳಿಗೆ ಇತ್ತಂತಹ ಕಷ್ಟ ಕಾರ್ಪಣ್ಯ ಕ್ಲೇಶಗಳು ನೆನಪಿವೆ. ಸದವಕಾಶಕ್ಕಾಗಿ ಕಾಯುತ್ತಿದ್ದೆ. ತನ್ನ ಸಾವನ್ನೇ ತಾನು ಕರೆಸಿಕೊಂಡಂತಾಗಿದೆಯಾ ಕಂಸನ ಹಂಚಿಕೆ. ಇಂದು ನಮ್ಮನ್ನು ಆ ಕ್ಷೇತ್ರಕ್ಕೆ ಕರೆಸಿ ಸ್ವಕ್ಷೇತ್ರ ಸುಕ್ಷೇಮ ಎನ್ನುವಂತಹ ವಿಚಾರ ತಿಳಿದುಕೊಂಡಿದ್ದಾನೆ. ಆಗಲಿ, ದೀಪವು ಆರುವ ಮುನ್ನ ಪ್ರಜ್ವಲಿಸುವಂತೆ ಆ ದುರುಳ ಕಂಸನ ಸೊಕ್ಕು ಉಕ್ಕುತ್ತಿದೆ. ಹೆದರಬೇಡ. ಸಾಧು ಸಜ್ಜನರ ಹಂಬಲ ಫಲ ಕೊಡುವಂತಹ ಕಾಲ ಬಂದಿದೆ. ಆಗಲಿ ಅಂತೆ. ಕಂಸನ ಆಮಂತ್ರಣದಂತೆ, ನಿಮ್ಮೆಲ್ಲರ ಬಯಕೆಯಂತೆ ನಾನು ಬಿಲ್ಲ ಹಬ್ಬದ ನೆಪದಿಂದ ಅಲ್ಲಿಗೆ ಬಂದು ಆ ಮಲ್ಲ ಕಂಸನನ್ನ ಕೊಂದು ಮಧುರೆಗೆ ಶಾಂತಿ ತರುತ್ತೇನೆ. ಆದರೆ ಇದು ಹೊರಡಲು ತಕ್ಕ ವೇಳೆಯಲ್ಲ. ಇಂದು ನೀನು ಇಲ್ಲಿ ತಂಗಿದ್ದು ನಾಳೆ ಮುಂಜಾನೆ ಪ್ರಯಾಣ ಬೆಳೆಸೋಣ. ಇಂದು ನೀನು ವಿಶ್ರಮಿಸಿಕೊ. ಹಾಗೇ ಆಗಲಿ ದೇವ. ಅಣ್ಣ, ಪರಮಸರ ಪಾಂಡಗಳ ಜಗಡದೆ ಪ್ರತಿಮಸರ ಪಾಂಡಗಳ ಜಗಡದೆ ಉದಯದೊಳಗೆ ತುಂಬಿಸಿ ಉದದ ಗೆಳೆಯರ ಕೂಡಿ ವಿಭವದೆ ಮಧುರಗೆ ಅಣ್ಣ, ನಾಳೆ ಬೆಳಿಗ್ಗೆ ನಾವು ಇಲ್ಲಿಂದ ಮಧುರೆಗೆ ಹೊರಡಬೇಕು. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗಬೇಕಲ್ಲ. ಕೃಷ್ಣ, ನಾವು ಹೋಗುವುದು ಮಧುರೆಗೆ, ಮಾವ ಕಂಸನಪುರಕ್ಕೆ. ಸತ್ಯ. ಈ ಹಿಂದೆ ನಮ್ಮನ್ನು ಕೊಲ್ಲಲು ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದ. ಹೌದು. ಆದ್ದರಿಂದ ವೈರಿಯ ಮನೆಯ ನೀರು ಸಹ ನಾವು ಮುಟ್ಟುವ ಹಾಗಿಲ್ಲ. ಖಂಡಿತ ಇಲ್ಲ. ಊಟದಲ್ಲಿ ವಿಷ ಬೆರೆಸಬಾರದೇಕೆ? ಯಾಕೆ? ಹಾಗಾಗಿ ನಮಗೆ ಬೇಕಾದ ಹಾಲು ಮೊಸರು ಉಣಿಸುವ ತಿನಿಸುಗಳನ್ನ ಇಲ್ಲಿಂದಲೇ ಕೊಂಡು ಹೋಗೋಣ. ಅಣ್ಣ,
ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾಯ್ತು. ಗೊಲ್ಲ ವೀರರೆಲ್ಲರೂ ಬಂದು ಸೇರಿದ್ದಾರೆ. ನಮ್ಮ ಪ್ರಯಾಣವನ್ನು ಕಂಡು ಅಡ್ಡಕಟ್ಟಿ ನಿಂತ ಗೋಪ ಬಾಲಿಕೆಯರಿಗೆಲ್ಲ ಸಮಾಧಾನವನ್ನು ಹೇಳಿದ್ದಾಯ್ತು. ಇನ್ನು ತಡ ಮಾಡುವುದಲ್ಲ. ಓ ಅಕ್ರೂರ, ಹಾರಿಸು ರಥವನ್ನು ಮಧುರೆಯ ಕಡೆಗೆ. ಓ ಕೃಷ್ಣ ಅಣ್ಣ, ತ್ವರಿತಗತಿಯಿಂದ ಬಂದು ಸೇರಿದ್ದೆ ಮಧುರಾ ನಗರ. ಓಹೋ, ಅಕ್ರೂರನನ್ನ ಕಳಿಸಿಕೊಟ್ಟಾಯಿತು. ಆದರೆ ಅದಾರದು ಅಲ್ಲಿ ಬರುತ್ತಿರುವುದು ಯಾರದು? ರಜಗಾನಿ ನಿಲ್ಲು ನೋಡಿತು, ಯಾರಯ್ಯ ರಜಗಾನಿ ನಿಲ್ಲು ನೋಡಿದ್ದ, ನೀ ನಿಲ್ಲು ನೋಡಿದ್ದ, ತೋರುವೆ ಬಡಿ ಮಾತ್ರ ಬೇವುದು ಮತ್ತ, ತೋರುವೆ ಬಡಿ ಮಾತ್ರ ಬೇವುದು ಮತ್ತ. ಅಣ್ಣ, ಬೆನ್ನಿನ ಮೇಲೆ ಒಗೆದ ಬಟ್ಟೆಯ ಗಂಟು ನೋಡಿದರೆ ಯಾರು ಬಟ್ಟೆ ಒಗೆಯುವವ ಇರಬೇಕು. ಕರೆದ್ರು ಮಾತನಾಡಿಸೋಣ. ಓ ರಜಕ, ಓ ಅಗಸ, ನಿಲ್ಲಯ್ಯ ಅಲ್ಲಿ. ಓ ಮಕ್ಕಳೇ, ನಿಮ್ಮ ಬಾಯಿಗೆ ಎತ್ತು ಮೆಟ್ಟಿತ ಮಕ್ಕಳೇ, ನಾಲಿಗೆ ಹೊರಡುವುದಿಲ್ವೇ? ರಜಕಾರೆ ಆಗಾಸಾರೆ ಅಂದರೆ ನಿಮಗೇನು ನಷ್ಟ? ಏನೋ ನಿನಗೆ ಬಹುವಚನ ಬೇಕು. ಹೌದಾ ಮಕ್ಕಳೇ, ನಾನು ಯಾರೆಂದು ತಿಳಿದ್ರಿ? ನಾನು ಅಂತಿಂಥವನಲ್ಲ, ರಾಜ ರಜಕ, ಮಧುರಾ ಮಹೇಂದ್ರ ಕೌಸಲಾಯನ ವಸ್ತ್ರ ಮಾತ್ರ ಮಡಿ ಮಾಡುವವನು. ಹಾ ಅಣ್ಣ, ಕೃಷ್ಣ, ಇವನು ರಾಜನ ಬಟ್ಟೆ ಮಡಿ ಮಾಡುವುದರಲ್ಲೇ ಇವನು ಹೆಚ್ಚಳ. ಏ ಮಕ್ಕಳೇ, ಏನು ನಮ್ಮನ್ನು ಅಷ್ಟು ಸಸಾರವಾಗಿ ಕಾಣುತ್ತೀರಿ? ಏನು ನಮ್ಮ ಯೋಗ್ಯತೆ ನೋಡಿ. ರಾಜಕ ಅಕ್ಷರ ತೆಗೆದುಕೊಂಡ್ರೆ 3 ಅಕ್ಷರ, ರಾಜ 2 ಅಕ್ಷರ. ಹೇಳಿ, ಯಾರ ಮೇಲೆ? ರಜಕನೋ ರಾಜನೋ? ರಾಜನಿಗಿಂತ ರಜಕನೇ ಮೇಲೆ. ನಮ್ಮ ಅವಶ್ಯಕತೆ ಹೇಗೆ? ಮನೆಗೆ, ಹೆತ್ತ ಮನೆಗೆ, ಸತ್ ಮನೆಗೆ ಎಲ್ಲಾ ಕಡೆ ನಾವು ಬೇಕು. ಯಾಕೆ? ಶುದ್ಧ ಮಾಡುವುದಕ್ಕೆ. ಹೇಗೆ ಹೇಗೆ ನಮ್ಮ ಗೌರವ? ಅಂತಿಂಥ ಅಗ್ಗದ ವ್ಯಕ್ತಿ ನಾವಲ್ಲ ಮಕ್ಕಳೇ, ದಾರಿ ಬಿಡಿ. ನಿಲ್ಲಿ. ಈಗ ನಾವು ಎಲ್ಲಿಗೆ ಹೊರಟಿದ್ದು? ನೀವು ಎಲ್ಲಿಗೆ ಹೊರಟಿದ್ದಾದ್ರೂ ನಮಗೇನಪ್ಪ? ನೋಡಪ್ಪ, ನಾವು ಬಿಲ್ಲ ಹಬ್ಬಕ್ಕೆ ಹೊರಟವರು. ಈಗೋ ನಮ್ಮ ಬಟ್ಟೆ ಎಷ್ಟು ಕೊಳಕಾಗಿದೆ. ಹಬ್ಬಕ್ಕೆ ಹೊರಟ ನಮಗೆ ಹೊಸ ಬಟ್ಟೆ ಉಟ್ಟು ಹೋಗುವ ಆಶೆ. ಆದ್ದರಿಂದ ಈ ಕೊಳೆ ಬಟ್ಟೆ ನೀನು ತೆಗೆದುಕೋ, ಆ ಮಡಿ ಮಾಡಿದ ಬಟ್ಟೆ ನಮಗ್ ಕೊಡು. ಅರರೆ ಸೊಕ್ಕಿನ ಮಾತನರುವೆ, ಅರರೆ ಸೊಕ್ಕಿನ ಮಾತನರುವೆ, ಸಾವಿರ ಮತ್ತೆ ತರಳರೆಂದನು ತಬಿಟ್ಟೆ, ತರಳರೆಂದನು ತಬಿಟ್ಟೆ, ತರಳತ್ತಿ ಹಿಸಕೊಲೋ ಮರಣವ ಕಾಪಿರಿ ಅರುವುದು ನಾಣಯಿಟ್ಟೆ. ಓಯ್ ಸುಕ್ಕಿನ ಮಕ್ಕಳೇ, ಮೂಕದ ಮೇಲೆ ಒಂದು ಕೊಟ್ಟರೆ ಮುಖ ಏನಾಗುತ್ತೆ ಗೊತ್ತಾ? ಗಂಟಿನಲ್ಲಿರುವ ಬಟ್ಟೆ ನಿಮಗೆ ಕೊಡಬೇಕಾ? ಕೊಡೋ. ಮೇಲೆ ಧೂಳಿನಲ್ಲಿ ಹೊರಳಾಡುತ್ತಿರುವವರು ವಾರಕ್ಕೊಮ್ಮೆ ಸ್ನಾನ ಮಾಡ್ತಿರೋ ಇಲ್ವಾ? ಇಂಥವ್ರು ಈ ಬಟ್ಟೆ ಕೇಳ್ತಾರೆ. ಈ ಬಟ್ಟೆ ನಮ್ಮ ಮಧುರಾ ಮಹೇಂದ್ರ ಕಂಸರಾಜರಿಗೆ ಮಾತ್ರ ಸಲ್ತಕ್ಕದ್ದು. ದಾರಿ ಬಿಟ್ಟು ಹೋಗಿ ಆಚೆ. ಏ ರಜಕ, ನಾವು ಯಾರೆಂದು ತಿಳಿದಿರುವೆ? ನಿನ್ನ ಕಂಸರಾಜನಿಗೆ ನಾವು ಅಳಿಯಂದಿರು. ನಾನೇ ಬಲರಾಮ, ಇವನು ಕೃಷ್ಣ. ಓಹೋ, ನೀವೇ ದನ ಕಾಯೋ ಮಕ್ಕಳ? ಹೌದಾ ಮಕ್ಕಳೇ, ನೀವು ಇಲ್ಲಿಗೇಕೆ ಬಂದ್ರಿ? ಹಬ್ಬಕ್ಕೆ ಹೊತ್ತಾಯ್ತು, ಬೇಗ ಬಟ್ಟೆ ಕೊಡು, ಬಟ್ಟೆ ಕೊಡು, ಬಟ್ಟೆ ಕೊಡು. ಮಕ್ಕಳೇ, ಈ ಬಟ್ಟೆ ನಿಮಗೆ ದಕ್ಕುವುದಲ್ಲ. ನಿಮ್ಮ ಗಂಟೆಯ ಮೇಲೆ ಕೊಂಡಾಕಬೇಡಿ. ಎಚ್ಚರ ಎಚ್ಚರ ಎಚ್ಚರ. ಒಳ್ಳೆಯ ಮಾತಿನ ಹೇಳಿದರೆ ಇವನು ಕೇಳುವವನೇ ಅಲ್ಲ. ಎರಡು ಬಿಟ್ಟೇ ಕೇಳಬೇಕು. ಅಣ್ಣ ಕೂಗುತ್ತಲೇ ಪ್ರಾಣ ಬಿಟ್ಟ. ಹೋಗಲಿ ಅಂತೆ. ಮುಂದೆ ಮುಂದೆ ಬರುತ್ತಿರುವಾಗಂತ ಎದುರಾದ ಕುಬ್ಜಿಯ ಬೆನ್ನನ್ನ ಸವರಿ ಸುಂದರ ಆಕೃತಿಯನ್ನ ನೀಡಿದಂತಾಯ್ತು. ಏರಿ ಬಂದಂತಹ ಕುವಲಿಯ ಪೀಡ ಆನೆಯನ್ನ ಸೀಳಿದ್ದಾಯ್ತು. ಬರುತ್ತಾ ಬರುತ್ತಾ ಕ್ಷೇತ್ರಾಗಾರವನ್ನು ಹೊಕ್ಕು ಪೂಜೆ ಹರಕೆ ಬೇರಿಸಿ ಭಕ್ತಿಸ ಲಾಕ್ಷಣ ಮುರಿದೊಳಗೊಪ್ಪಳಿಸಿ. ಇನ್ನು ಇಲ್ಲೇ ಕಾಲಹರಣ ಮಾಡುವುದು ಬೇಡ. ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಮಾವನ ಹತ್ತಿರ ಹೋಗೋಣ. ಮಹಾರಾಜರೇ, ಮಹಾರಾಜರೇ, ರಾಮಕೃಷ್ಣರು ಬಂದರು. ರಾಜರಜಕನನ್ನು ಕೊಂದರು. ಕುಬ್ಜೆಯ ಡೊಂಕನ್ನ ತಿದ್ದಿದ್ರು. ಕುವಲಯ ಪೀಡಾನೆಯನ್ನು ಸೀಳಿದರು.
ಶಸ್ತ್ರಾಗಾರವನ್ನು ಹೊಕ್ಕು ಪೂಜೆಗಿಟ್ಟ ಶಿವಧನುಸ್ಸನ್ನ ಮುರಿದರು. ಹಾಗೆ ಮುಂದಕ್ಕೆ ಬರುತ್ತಿದ್ದಾರೆ. ಮಹಾರಾಜರೇ, ರಾಮಕೃಷ್ಣರು ಬರುತ್ತಿದ್ದಾರೆ. ಮುಂದಕ್ಕೆ ಬರುತ್ತಿರುವರೇ. ಧೂರ್ತ ಕಂಸನು ಹೃದಯ ಸ್ತಂಭಿಸಲು ಧೂರ್ತ ಕಂಸನು ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡು ನೊಂದು ಏನು ಆಶ್ಚರ್ಯವಿದು! ವ್ಯರ್ಥ ಭರಿಸಿದೆನೇಕೆ ವ್ಯರ್ಥ ಭರಿಸಿದೆನೇಕೆ ಶಿವ ಶಿವ ಅದ್ಭುತವ ಪ್ರತಿ ನಡೆಗುತ್ತಲಿರುವುದು. ಏನಾಶ್ಚರ್ಯವಿದು! ವೈರಿಗಳಾದಂತಹ ಬಲರಾಮಕೃಷ್ಣರನ್ನು ಕರೆದು ಅಕ್ರೂರ ಅಂತ ಕೇಳಿದಂತೆ ಕರೆದು ತಂದಿದ್ದೇನೆ ಎಂಬ ಸಮಾಚಾರ ಅರುಹಿ ಹೋದನಲ್ಲ. ಆ ರಾಮಕೃಷ್ಣರ ಹದನದ ಬಗ್ಗೆ ಯೋಚಿಸುತ್ತಿರುವಾಗಲೇ ಸೇವಕರು ತಂದ ಸುದ್ದಿ, ಅಯ್ಯೋ ನನ್ನ ಎದೆ ಗುಂಡಿಗೆಯನ್ನೇ ನಡುಗಿಸುತ್ತಿದೆಯಲ್ಲ. ಸಾಮಾನ್ಯ ಬಾಲಕರಲ್ಲ ಈ ಹುಡುಗರು. ಇವರು ಗೈದ ಕೃತಿ ನನ್ನ ಚಿತ್ತವನ್ನೇ ಕಲಕಿದೆಯಲ್ಲ. ಬರಬರುತ್ತಲೇ ರಾಜರಜಕರನ್ನು ಕೊಂದರಂತೆ, ಕುಬ್ಜೆಯ ಬೆನ್ನನ್ನು ಸವರಿದರಂತೆ, ಕುವಲಯ ಪೀಡ ಎನ್ನುವಂತ ಆನೆಯನ್ನು ಸೀಳಿದರಂತೆ, ಶಿವಧನುಸ್ಸನ್ನು ಮುರಿದರಂತೆ. ನನ್ನ ಮನಸ್ಸು ಇದೇಕೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಯಾವ ಪಡೆಯಲ್ಲಿ ಇವರನ್ನು ಕೊಲ್ಲಲಿ? ಹಾಯ್ ಶಿವನೇ ಶಿವನೇ, ಏನು ಮಾಡಲಿ ಏನು ಮಾಡಲಿ? ಪರಿಚಿಂತಿಸುತ್ತ ಭಯದೆ ಭಯದೆ ಈ ಪರಿಚಿಂತಿಸುತ್ತ ಭಯದೆ ಮಧುರ ಮಹೇಂದ್ರ ಶ್ರೀಪತಿಯ ನೆನೆಯುತ್ತ ಶ್ರೀಪತಿಯ ನೆನೆಯುತ್ತ ಶಯ್ಯಗಾರವ ಪಕ್ಕು ನಿದ್ರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಮಾನಸಿಕವಾದಂತಹ ಈ ತುಮುಲದಲ್ಲಿ ಸಿಕ್ಕಿಕೊಂಡಂತಹ ನಾನು ಮನಸ್ಸನ್ನು ಒಂದು ಸ್ಥಿಮಿತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಆಗುತ್ತಿಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ? ಆ ಶ್ರೀಪತಿಯನ್ನು ನೆನೆಯುತ್ತಾ ಇಂದು ಮಲಗಿ ನಾಳೆ ಮುಂಜಾನೆ ಅವರನ್ನು ನೋಡಿಕೊಳ್ಳುತ್ತೇನೆಂತೆ. ಕಾರಣ ಶ್ರೀಪತಿಯ ನೆನೆಯುತ್ತ ಭಯದೇಂ ಶಸ್ತ್ರಾಗಾರವ ಪಕ್ಕು ನಿದ್ರಿಸಲು ಕಂಡರದು ಸ್ವಪ್ನವ. ಏನು ಕಾಣುತ್ತಿದ್ದೆ? ಏನ ಮಾಡಲಿ ನಾ ಇನ್ನೇನ ಕಂಡೆನು ಕನಸ. ಏನಿದು? ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸ. ಏನಾಗುತ್ತಿದೆಯೋ 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 ಏನ ಮಾಡುವೆನೋ. ಅಯ್ಯೋ, ಏನನ್ನು ಕಾಣುತ್ತಿದ್ದೇನೆ? ಏನಾಗುತ್ತಿದೆ? ಅಬ್ಬಾ, ಏನಿದು ವಿಚಿತ್ರ! ನನಗೆ ಏನಾಗುತ್ತಿದೆ? ನನ್ನ ಕೈಕಾಲು ಎದೆ ನಡುಗುತ್ತಿದೆಯಲ್ಲ. ಎಂತಹ ದುಸ್ವಪ್ನವನ್ನು ಕಾಣುತ್ತಿದ್ದೇನೆ. ನಾನು ಏನು ಮಾಡಲಿ ಏನು ಮಾಡಲಿ? ನನ್ನ ಜೀವನದಲ್ಲಿ ಇದೇ ಪ್ರಥಮ ಬಾರಿಗೆ ಇಂತಹ ಭೀಭತ್ಸವಾದಂತಹ ಕನಸನ್ನು ಕಾಣುತ್ತಿದ್ದೇನಲ್ಲ. ಎಂತಹ ಅಶುಭ ಸೂಚನೆಗಳು! ನೆತ್ತಿಗೆ ಕೈಲವ ಒತ್ತುತ್ತ ಬೇಗದೆ ನೆತ್ತಿಗೆ ಕೈಲವ ಒತ್ತುತ್ತ ಬೃತ್ತಿಗೆ ಲೇಪಿಸಿದ
ದೃಶ್ಯವನ್ನ ಕಾಣುತ್ತಾ ಇದ್ದೇನೆ. ನೆತ್ತಿಗೆ ಎಣ್ಣೆಯನ್ನ ನಾನೇ ಬತ್ತಿಕೊಂಡ ಹಾಗೆ ಕೆಂಪು ದಾಸವಾಳದ ಹೂವನ್ನ ಧರಿಸಿ ಮೃತ್ತಿಕೆಯನ್ನ ಮೈತುಂಬ ಲೇಪಿಸಿಕೊಂಡು ಹೀನ ಪ್ರಾಣಿಗಳಲ್ಲೊಂದಾದಂತಹ ಕತ್ತೆಯನ್ನ ಏರಿ ದಕ್ಷಿಣ ದಿಕ್ಕಿನತ್ತ ಪ್ರಯಾಣ ಮಾಡಿದ ಹಾಗೆ ಏನಿದರ ಅರ್ಥ? ನನ್ನ ಪಾಲಿಗೆ ಶೀಘ್ರವೇ ಮರಣವೇ? ಅಯ್ಯೋ, ನನ್ನ ಪಾಲಿನ ಮರಣ ಮೃದಂಗ ಧ್ವನಿಯೇ! ಉರಿಯುತ್ತಿರುವ ದೀಪವನ್ನ ಕಾಣುತ್ತಿರುವೆನಲ್ಲ, ಅದೋ ಒಂದು ದೀಪವು ಎರಡಾಗುತ್ತಿದೆ. 2,000 ಸಹಸ್ರ ಸಹಿಸ್ರವೇ! ಏನಿದು? ಅದು ನೋಡುತ್ತಿರುವಂತೆ ಕೃಷ್ಣನ ಚಿತ್ತ ವೃತ್ತಿಯಲ್ಲಿ ಬರುತ್ತಿದೆಯಲ್ಲ, ಎಲ್ಲಿ ಕೃಷ್ಣ? ಅಯ್ಯೋ, ಇದೆಲ್ಲ ನನ್ನ ಭ್ರಮೆ. ಬೆಳಗಾಯಿತಲ್ಲ, ಇನ್ಯಾಕೆ ತಡ? ಯಾರಲ್ಲ ಸೇವಕರು? ಚಾಣೂರ ಮುಷ್ಟಕರನ್ನು ಬರ ಹೇಳಿ. ಮಹಾರಾಜ, ಓ ಚಾಣೂರ ಮುಷ್ಟಕರೇ, ಈ ಕ್ಷಣ ಹೋಗಿ ಬಂದಂತಹ ಕೃಷ್ಣ ಬಲರಾಮನನ್ನ ಮುಗಿಸಿ ಬನ್ನಿ. ಅಪ್ಪಣೆ. ಮಾವ 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 ಮಾವ. ಯಾರಾದ ಮಾವ? ಮಾವ ಜಲವಗಡ್ಡ ಎನ್ನೊಳೆದು ಜಲವಗಡ್ಡ ಎನ್ನೊಳೆದು ಸಲುಗೆ ಏನಲ್ಲ ಕೆಳಗೆ ಇಳಿಯದಿರಲು ನಿನ್ನ ಕೊಡುವೆ ನೋಡಲು. ಏನೋ ಕೃಷ್ಣ, ಸೊಲಗೆ ನಿನಗೆ ಜಾಸ್ತಿ ಆಯಿತೇನೋ? ಒಂದು ನನ್ನ ತಡೆಯನ್ನೇ ಏರಿ ಕುಳಿತಿಯಲ್ಲ, ಇಳಿ ಕೆಳಗೆ. ಮಾವ, ಯಾಕೆ ಹೀಗೆ ಸಿಟ್ಟು ಮಾಡ್ತೀವಿ? ಮಲದು ನಿಲ್ಲಲೆ ಏಕೆ ಮಾವ ಅಳಿಯ ನಲ್ಲವೇ? ಮಲದು ನಿಲ್ಲಲೆ ಏಕೆ ಮಾವ ಅಳಿಯ ನಲ್ಲವೇ? ನಿನ್ನ ಅಳಿಯ ನಲ್ಲವೇ? ಒಲಿದು ಕರೆತಿ ಕೊಲುವೆ ಏನೆ ತಿಳಿಯಬೇಡವೇ? ಮಲೆತು ನಿಲ್ಲಲೆ ಏಕೆ ಮಾವ ಅಳಿಯನಲ್ಲವೇ? ಮಾವ, ಯಾಕೆ ಹೀಗೆ ಸಿಟ್ಟು ಮಾಡ್ತಿ? ಅಳಿಯಂದಿರಾದ ನಮ್ಮನ್ನು ನೀನು ಕರೆದು ತೊಡೆಯ ಮೇಲೆ ಕುಳಿಸಿಕೊಳ್ಬೇಕಾಗಿತ್ತು. ಯಾಕೋ ನೀನು ಕರೆಯಲಿಲ್ಲ. ನಾವಾಗಿಯೇ ಸಹಜ ವಾಸ್ತವದಿಂದ ಬಂದು ಕುಳಿತುಕೊಂಡು ಅದರಲ್ಲಿ ತಪ್ಪೇನು ಮಾವ? ಮಾತೆಯ ಬಳಿ ನಾ ಮುಂದ, ಮಾತೆಯ ಬಳಿ ನಾ ಮುಂದೆ ಕಾತಿದ್ದಲೆಂದೇ ಕರೆದೆ ಎಂದೇ ತೆಗೆದಳಬ ಮುಂದೆ. ಅಣ್ಣ, ಎದುಕು ನಂಗೆ ಕಳಂಕಪ್ರಾಯನಾದಂತ ಮಾವ ಕಂಸನ ಮರ್ದನವಾಯಿತು. ಭೀತರಾಗಿದ್ದ ಮಧುರಾಪುರ ವಾಸಿಗಳಿಗೆ ಅಭಯ ನೀಡಿದ್ದಾಯ್ತು. ಅಲ್ಲದೆ ಇಲ್ಲಿನ ಹಿರಿಯರಾದಂತಹ ಉಗ್ರಸೇನ ಭೂಪತಿಗಳಿಗೆ ಪಟ್ಟ ಕಟ್ಟಿದ್ದಾಯ್ತು. ವಸುದೇವ ದೇವಕಿರಿನ ಸಂತೈಸಿದ್ದಾಯ್ತು. ಇನ್ನು ನಂದಗೋಕುಲಕ್ಕೆ ತೆರಳಿ ಗೋಪ ಬಾಲಿಕೆಯನ್ನು ಕಾಣಬೇಕಾಗಿದೆ. ನಡೆಯೋಣ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋತ್ಥಾನಗ ತಿರುಪತಿ ವೆಂಕಟವೇನು ನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ನಮೋ ನಮೋ